ಅವಳ ಓದು ಅವಳಿಗಾಗಿ ಅಲ್ಲ, ಬೇರೆಯವ್ರಿಗಾಗಿ. ಅವಳು ಓದು ಸಹ ಅವಳ ಕೈಲಿರಲ್ಲ. ಎಜುಕೇಷನ್ ಅಂತ ಬಂದಾಗ ತಂದೆ ತಾಯಿದೆ ಕೊನೆ ಮಾತಾಗಿರುತ್ತೆ. ಇದು ಸೇಫ್ ಅಲ್ಲ, ಅದು ಬೆಟರು. ಡಾನ್ಸ್ ಅಂತ ಬಂದಾಗ ಮುಂದಕ್ಕೆ ನೋಡ್ಕೊಳ್ಳೋಣ. ಡ್ರೀಮ್ಸ್ ಅಂತ ಬಂದಾಗ ರೆಸ್ಪಾನ್ಸಿಬಿಲಿಟಿ. ಮದುವೆ ಅಂತ ಬಂದಾಗ ಚಾಯ್ಸ್ ಇರಲ್ಲ, ಡೆಸಿಷನ್ ಆಲ್ರೆಡಿ ತೊಗೊಂಡಾಗಿರುತ್ತೆ. ಮತ್ತು ಹಸ್ಬೆಂಡ್ ಅಂತ ಬಂದಾಗ ನೀನು ಎಲ್ಲಿರಬೇಕು, ಹೇಗಿರಬೇಕು, ಯಾವಾಗ ಸೈಲೆಂಟಾಗಿರಬೇಕು, ಯಾರ ಜೊತೆ ಮಾತಾಡಬೇಕು, ಇದನ್ನೆಲ್ಲ ಅವರು ಡಿಸೈಡ್ ಮಾಡ್ತಾರೆ. ಮಕ್ಕಳು ಬಂದಮೇಲೆ ಅವರ ಅಗತ್ಯಗಳೇ ನಮ್ಮ ಪ್ರಿಯಾರಿಟಿ ಆಗುತ್ತೆ. 3 ಹಂತಗಳಲ್ಲಿ ಅವಳು ಹೊತ್ಕೊಂಡಿದ್ದು ಬರೀ ಭಾರ ಮಾತ್ರ ಅಲ್ಲ, ರೆಸ್ಪಾನ್ಸಿಬಿಲಿಟಿ ಕೂಡ. ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ ಅವಳು ಹೊತ್ಕೊಂಡಿದ್ದು ಒಂದು ರೆಸ್ಪಾನ್ಸಿಬಿಲಿಟಿನ. ಆದರೆ ಯಾರೂ ಕೇಳಲ್ಲ ಅವಳಿಗೇನು ಬೇಕು ಅಂತ. ಆದರೆ ಒಂದಿನ ಅವಳು ನಿಲ್ತಾಳೆ. ಓಡಿ ಹೋಗೋದಕ್ಕಲ್ಲ, ಜೋರಾಗಿ ಪ್ರಶ್ನೆ ಮಾಡೋದಕ್ಕೂ ಅಲ್ಲ, ತನ್ನನ್ನು ತಾನು ಕೇಳ್ಕೊಳ್ಳೋದಕ್ಕೆ. ತನ್ನ ವಾಯ್ಸ್ನ, ತನ್ನ ಟೈಮ್ನ, ತನ್ನ ನೋವು ಹೀಲ್ ಆಗೋದನ್ನು. ಅವಳಿಡೋ ಸಣ್ಣ ಪುಟ್ಟ ಹೆಜ್ಜೆ ಅವಳ ಧೈರ್ಯ ಆಗುತ್ತೆ. ಅವಳ ಹೋರಾಟ ಕಿರ್ಚಲ್ಲ, ಆದರೆ ಸೆಲ್ಫ್ ರೆಸ್ಪೆಕ್ಟಿಂದ